ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕಿಸಿದ ಬಿಜೆಪಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಚ್ಚಿ ಹೊಡೆದಿದ್ದಾರೆ. ಗ್ಯಾರಂಟಿ ವಿರೋಧ ಮಾಡಿದವರೇ ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಗ್ಯಾರಂಟಿಗಳನ್ನ ಮೊದಲು ವಿರೋಧಿಸ್ತಾ ಇದ್ರು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಪ್ಲೇ ಮಾಡೋ ಮೂಲಕ ಅಧಿಕಾರ ಹಿಡಿಯೋ ಪ್ರಯತ್ನ ಮಾಡ್ತಿದೆ ಅಂತ ಆದ್ರೀಗ ಅದೇ ಗ್ಯಾರಂಟಿಗಳನ್ನ ಬಿಜೆಪಿಯವರು ಕೂಡ ಪಡ್ಕೊಳ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಕೊಡುವ 2,000 ಸಾಕಾಗಲ್ಲ ಅಂತ ಅಂತಿದ್ದಾರೆ. ಆದ್ರೆ ತರಕಾರಿ ಮಾರೋ ಹೆಂಗಸರನ್ನ ಕೇಳಿ ಗೊತ್ತಾಗುತ್ತೆ ಇದು ಸಾಕಾಗುತ್ತಾ ಇಲ್ವಾ ಅಂತ. ವರ್ಷಕ್ಕೆ 24,000 ಬಂದ್ರೆ ಹೆಂಗಸರು ಆರ್ಥಿಕವಾಗಿ ಸಬಲರಾಗ್ತಾರೆ. ಬಿಜೆಪಿಯವರಿಗೆ ರಾಮಜಪ ಮಾಡೋದ್ ಬಿಟ್ರೆ ಬೇರೇನ್ ಕೆಲಸ ಇದೆ, ಏನ್ ಗೊತ್ತಿದೆ ಹೇಳಿ? ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕಿಸ್ತಾರಲ್ಲ, ಆದ್ರೆ ಅವರೇ ಅನೇಕರು ಕೂಡ ಇದರ ಫಲಾನುಭವಿಗಳಾಗಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಕಿಡಿಕಾರಿದ್ದಾರೆ. ಲೋಕಸಭೆ ಚುನಾವಣೆ ಆಗುತ್ತೆ ಅಂತ ಹೇಳಿದ್ರು. ಈಗ 3 ಕೋಟಿ ಮನೆಗಳಿಗೆ ವಿದ್ಯುತ್ ಉಚಿತ ಅಂತೇಳಿ ಅವರು ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ನೋಡಿ, ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಸರ್ಕಾರದಲ್ಲಿ 165 ಗ್ಯಾರಂಟಿಗಳನ್ನು ಅಂದರೆ ಭಾಗ್ಯಗಳನ್ನು ಘೋಷಣೆ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಅದರಲ್ಲಿ 158 ಗ್ಯಾರಂಟಿಗಳು ಈ ವೇದಿಕೆ ಮುಖಾಂತರ ಈ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂಥವ್ರಿಗೆ ನಾನು ಕೇಳ್ತೀನಿ, ನೀವು ವಿರೋಧ ಮಾಡಿದ್ರಿ, ಆದ್ರೆ ಅದರ ಉಪಯೋಗವನ್ನ ತಾವು ಕೂಡ ಮಾಡ್ಕೊಳ್ತಾ ಇದ್ದೀರಾ ಇಲ್ಲ ಅನ್ನೋದನ್ನ ತಮ್ಮ ಆತ್ಮಸಾಕ್ಷಿಯಿಂದ ಹೇಳಬೇಕು ಅನ್ನುವಂತ ಒಂದು ಸವಾಲನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕುಳಿತಂತ ಎಲ್ಲ ನನ್ನ ತಾಯಂದ್ರು, ಅಣ್ಣ ತಮ್ಮಂದರು, ತಮ್ಮೆಲ್ಲ ಕುಟುಂಬಕ್ಕೆ ನಾವೆಲ್ಲ ಮಧ್ಯಮ ವರ್ಗದಿಂದ ಬಂದಂಥವು, ರೈತಾಪಿ ವರ್ಗದವರು. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗಿನಿಂದ ಸ್ವಲ್ಪ ನಮ್ಮ ಕುಟುಂಬದ ನಿರ್ವಹಣೆಗೆ ಮಹಿಳೆಯರಿಗೆ ಅನುಕೂಲ ಆಗಿದೆಯೋ ಇಲ್ಲೋ ಹೇಳಿ. ಆಗಿದ್ರೆ ಕೈ ಎತ್ತಿ ಆಗಿದೆ ಅಂತ. ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಕೈ ಮುಗಿದು ನಮಸ್ಕಾರ. ಎಂತ ಸ್ವಾಭಿಮಾನದಿಂದ ಕೈ ಎತ್ತಿ ಹೇಳ್ತಾ ಇದ್ದೀರಾ ನೋಡಿ. 2,000 ರೂಪಾಯಿ ಜಾಸ್ತಿ ಅಲ್ಲ ಅಂತ ಮಾತನಾಡ್ತಾರೆ. ಆದ್ರೆ ಆ ಬಿಸಿಲಲ್ಲಿ ಕುತ್ಕೊಂಡು ಕಾಯಿಪಲ್ಯ ಮಾರುವಂತ ನನ್ನ ಅಕ್ಕ ತಂಗಿಯರನ್ನ ಕೇಳಿ 2,000 ರೂಪಾಯಿ ಎಷ್ಟು ಜಾಸ್ತಿ ಅಂತ. ಅಭಿಮಾನಿಗಳಿಗೆ 24,000 ಬರೀ ನನ್ನ ಇಲಾಖೆಯಿಂದ ಒಂದು ವರ್ಷಕ್ಕೆ ಗೃಹಲಕ್ಷ್ಮಿಯನ್ನ. ಈ ವೇದಿಕೆ ಮುಖಾಂತರ ಈ ಗ್ಯಾರಂಟಿ